ನಮಸ್ತೆ, ಜೈ ಹಿಂದ್. AFMS ಆರ್ಮ್ಡ್ ಫೋರ್ಸಸ್ ಮೆಡಿಕಲ್ ಸರ್ವಿಸಸ್ ಮಿಲಿಟರಿನಲ್ಲೂ ಕೂಡ ನೀವು ಡಾಕ್ಟರ್ ಆಗಿ ಸೇವೆ ಸಲ್ಲಿಸಬೇಕು ಅನ್ನೋ ಆಸೆ ಆಕಾಂಕ್ಷೆ ಹೊತ್ಕೊಂಡಿದ್ರೆ MBBS ಕ್ವಾಲಿಫೈಡ್ ಯಾರಾದರೂ ಅಭ್ಯರ್ಥಿಗಳಿತ್ತು ಅಂತಂದರೆ ಒಂದು ಸುವರ್ಣ ಅವಕಾಶನ ನೀವು ಸದ್ಬಳಕೆ ಮಾಡ್ಕೊಬಹುದು. ಆಲ್ರೆಡಿ ಅಪ್ಲಿಕೇಶನ್ ಬಿಟ್ಟಿದ್ದಾನೆ. ಅವ್ರಿಗೆ ಕ್ವಾಲಿಫಿಕೇಶನ್ ಏನು ಬೇಕು, ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು ಬೇಕು ತಿಳಿಸ್ತಾ ಹೋಗ್ತೀನಿ. ಇದಕ್ಕೆ ನಾವು ಕೋಚಿಂಗ್ ಕೊಡೋಕ್ಕಾಗಲ್ಲ. ಅಕಸ್ಮಾತ್ ಸರ್ ನಾನು MBBS ಆಗಿದೆ, ನಂದು ಅಲ್ಲ ಮುಂದೆ MBBS ಓದಿ ನಾನು ಕೂಡ ಮಿಲಿಟರಿನಲ್ಲಿ ಸೇವೆ ಸಲ್ಲಿಸ್ಬೋದಾ? ಖಂಡಿತವಾಗ್ಲೂ ಕೂಡ ಒಂದು ಒಳ್ಳೆ ಸುವರ್ಣ ಅವಕಾಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. MBBS ಓದಿರುವಂಥ ಅಭ್ಯರ್ಥಿಗಳಿಗೆ ಏನು ಡ್ಯೂಟಿ ಇರುತ್ತೆ ಮಿಲಿಟರಿನಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಕೂಡ ಮೆಡಿಕಲ್ ಫೆಸಿಲಿಟೀಸ್ ಕೊಡಲೇಬೇಕಾಗ್ತದೆ. ಅದು ವಿಶೇಷವಾಗಿ ಮಿಲಿಟರಿಗಂತೂ ಅವಶ್ಯಕತೆ ಎನ್ನುವುದಕ್ಕಿಂತ ಹೆಚ್ಚು ಅನಿವಾರ್ಯ. ಯಾಕೆಂತಂದರೆ ಒಂದು ಡಿಫೆನ್ಸ್ ರಕ್ಷಣಾ ಇಲಾಖೆ ಅಂತ ಬಂದಾಗ ಅಲ್ಲಿ ಯುದ್ಧಗಳಾಗಂಥದ್ದು, ಆಪರೇಷನ್ಗಳಾಗಂಥದ್ದು, ಟ್ರೈನಿಂಗಲ್ಲಿ ಎದ್ದು ಬಿದ್ದು ಏಟಾಗುವಂಥದ್ದು, ಇದು ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಆವಾಗ ಮೆಡಿಕಲ್ ಡಿಪಾರ್ಟ್ಮೆಂಟು ಬಹಳ ಮುಖ್ಯವಾಗಿರ್ತದೆ. ಆ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಸೇವೆ ಸಲ್ಲಿಸೋದು ಮಾಮೂಲಿ ಥರ ಹಾಸ್ಪಿಟ್ಲ್ ಥರ ಜೀವನ ಅಲ್ಲ. ಅಂಥ ಡಾಕ್ಟರ್ಗಳ ಒಂದು ತ್ಯಾಗ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ನೀವು ನೋಡಿರ್ಬೋದು, ಮಿಲಿಟರಿನಲ್ಲಿ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಂತೂ ಒಂದು ವಿಶೇಷವಾಗಿ ಆ ಒಂದು ಸೋಲ್ಜರ್ಸ್ಗಳಿಗೆ ಕೊಡುವಂಥ ಸರ್ವೀಸು ಅದು ಡಿಫ್ರೆಂಟಾಗಿ ಪಬ್ಲಿಕ್ ವರ್ಗೂ ಹೋಲಿಸ್ಕೊಂಡ್ರೆ ಬಹಳಷ್ಟು ವಿಶೇಷವಾಗಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯುದ್ಧ ಆಗುತ್ತೆ, ಯುದ್ಧ ಆದಾಗಲೂ ಕೂಡ ಡಾಕ್ಟ್ರಲ್ಲಿ ಬರಬೇಕಾಗುತ್ತೆ. ನೋಡಿ, ಅಲ್ಲಿ ಎರಡು ಆ್ಯಕ್ಟಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಒಂದು ಡಾಕ್ಟರ್ಗೂ ವರ್ಕ್ ಮಾಡಬೇಕು, ಒಂದು ಸೋಲ್ಜರ್ಗೂ ವರ್ಕ್ ಮಾಡಬೇಕಾಗುತ್ತೆ. ಎಷ್ಟೊಂದು ಅವರ ಶ್ರಮ ಇದೆ ಅಂತ ನೀವು ಗಮನಿಸ್ಬೋದು. ನಾನು ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಒಬ್ಬ ಡಾಕ್ಟರ್ ಆಗಿತ್ತು, ಒಬ್ಬ ನರ್ಸ್ ಆಗಿ, ಒಬ್ಬ ಮೆಡಿಕಲ್ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಮಿಲಿಟರಿನಲ್ಲಿ ಎಷ್ಟು ಮಲ್ಟಿ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಾರೆ ಅಂತಂದರೆ ಅವನು ಎನರ್ಜೆಟಿಕ್ ಆಗೂ ಇರಬೇಕು, ಅವರ ಒಂದು ಶರೀರದ ಆರೋಗ್ಯನ ಕಾಪಾಡ್ಕೊಬೇಕು. ಯುದ್ಧ ಆಪರೇಷನ್ ಟ್ರೈನಿಂಗ್ನಲ್ಲಿ ಏನಾದರೂ ಗಾಯ ಆಗಿದ್ದರೆ ಅಥವಾ ಏನಾದರೂ ಅವ್ರಿಗೆ ಸಮಸ್ಯೆ ಆಗಿದ್ದರೆ ಅದು ಕೂಡ ಸರಿ ಚಿಕಿತ್ಸೆ ಕೊಡಬೇಕು. ಇದು ಸಾಮಾನ್ಯ ಮಾತಲ್ಲ. ಅಂಥ ಡಾಕ್ಟರ್ಗಳು ಇಲ್ಲಿ ಸೋಲ್ಜರ್ಸ್ಗಳಿರ್ತಾರೆ, ಇಲ್ಲಿ ಆ್ಯಕ್ಟಿವ್ ಸೋಲ್ಜರ್ಸ್ಗಳಿರ್ತಾರೆ, ಅವ್ರ ಜೊತೆ ಡ್ಯೂಟಿ ಮಾಡಬೇಕಾಗ್ತದೆ. ಬೆಟ್ಟಗುಡ್ಡ ಪ್ರದೇಶ ಆಗಿರ್ಬೋದು, ಹಿಮಾಲಯ ಪ್ರದೇಶ ಆಗಿರ್ಬೋದು, ಅಥವಾ ಮರಳುಗಾಡಾಗಿರ್ಬೋದು, ಎಂಥ ಪ್ರವಾಹ ಆಗಿರ್ಬೋದು, ಎಂಥ ಬಿರುಗಾಳಿ ಆಗಿರ್ಬೋದು, ಅಲ್ಲೂ ಕೂಡ ಡಾಕ್ಟರ್ಸು ತನ್ನ ವೃತ್ತಿನ ಮಾಡಲೇಬೇಕಾಗ್ತದೆ ಸ್ನೇಹಿತರೆ ಅಲ್ವಾ. ಇದೊಂದು ವಿಶೇಷ ಕೊಡುಗೆ ಅಲ್ವಾ ಅವ್ರದ್ದು ಕೂಡ. ಒಂದು ಕಡೆ ಅವರು ಡಾಕ್ಟರ್ ಆಗಿ ಸೇವೆ ಸಲ್ಲಿಸಬೇಕು, ಇನ್ನೊಂದು ಕಡೆ ಸೋಲ್ಜರ್ ಆಗಿ ಕೂಡ ಡ್ಯೂಟಿ ಮಾಡಬೇಕು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ನಮ್ಮ ಜೊತೆ ಇದ್ದಂಥ ಒಬ್ಬರು ಡಾಕ್ಟರ್ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ನೆನಪಾಗುತ್ತೆ ನನಗೆ ಅವ್ರು ಕಂಡ್ರೆ. ಏಕೆಂದರೆ ಅವರು ನಮ್ಮ ಜೊತೆ ಇದ್ದಂಥ ಫಿಸಿಕಲ್ ಫಿಟ್ನೆಸ್ಸು, ಆ ಸರ್ವಿಸ್ ಮೈಂಡೆಡ್, ಅವರಲ್ಲಿರುವಂಥ ದೇಶದ ಒಂದು ವಿಶೇಷವಾದಂಥ ಅಭಿಮಾನ, ಪ್ರೀತಿ, ವಿಶ್ವಾಸನ ನಾನು ಬಹಳ ಹತ್ತಿರದಿಂದ ಗಮನಿಸ್ತೆ ಸ್ನೇಹಿತರೆ. ಶ್ರೀನಿವಾಸ್ ಅಂತೇಳಿ, ಕ್ಯಾಪ್ಟನ್ ಶ್ರೀನಿವಾಸ್ ಅಂತೇಳಿ ನಾವು ಡ್ಯೂಟಿ ಇದ್ದಾಗ ನನಗೆ ಆವಾಗ ಸುಮಾರು 6 ವರ್ಷ ಸರ್ವಿಸ್ ಆಗಿತ್ತು ಅಷ್ಟೇ. ಆ ಸಮಯದಲ್ಲಿ ಇದ್ದಂಥ ಒಬ್ಬರು ಶ್ರೀನಿವಾಸ್ ಡಾಕ್ಟರು, ಅವರು ಕ್ಯಾಪ್ಟನ್ ಆಗಿದ್ದರು. ಅವರಲ್ಲಿರುವಂಥ ಎನರ್ಜಿ ಅಂತ ನಿಜವಲ್ಲೂ ಕೂಡ ನಮ್ಮ ಸೋಲ್ಜರ್ಗಿಂತನೂ ಕೂಡ ವಿಶೇಷವಾಗಿದ್ದಂಥದ್ದು. ಎಲ್ಲರೂ ಆಪ್ರೇಷನ್ಗೆ ಹೋಗ್ತಾ ಇದ್ವಿ, ಇಲ್ಲ ಟ್ರೈನಿಂಗ್ ಹೋಗ್ತಾ ಇದ್ವಿ, ಎಲ್ಲರೂ ಒಂದು ವಿಶೇಷವಾದಂಥ ಕಾರ್ಯಾಚರಣೆಗೆ ಹೋಗ್ತಿದ್ವಿ ಅಂತಂದರೆ ಅವರು ಮುಂದೆ ನಿಂತ್ಕೊಳ್ತಾ ಇದ್ರು. ಡಾಕ್ಟರ್ ಅಂತ ಅವರು ಯಾವಾಗಲೂ ಊಹೆ ಮಾಡ್ಕೊಳ್ತಾನಿಲ್ಲ. ಒಬ್ಬರು ಸೋಲ್ಜರ್ ಥರ LNG ಲೈಟ್ ಮಿಷಿನ್ ಗನ್ ಇಟ್ಕೊಂಡು ಹಂಗೆ AK-47 ಇಟ್ಕೊಂಡು ಹೋಯ್ತಾನೆ ಇರ್ತಾಯಿದ್ರು. ಎಂಥ ಒಂದು ಮನಸ್ಥಿತಿ, ಒಂದು ಒಳ್ಳೆ ಮನಸ್ಥಿತಿ ಇರುವಂಥ ವ್ಯಕ್ತಿ ಅಂದರೆ ನಿಜವಾಗ್ಲೂ ಕೂಡ ಅವ್ರಿಗೆ ಸಲ್ಯೂಟ್ ಮಾಡಲೇಬೇಕು. ಅಷ್ಟೇ ಅಂತಲ್ಲ, ನಮಗೆ ಒಬ್ಬ BFNA ಬ್ಯಾಟಲ್ ಫೀಲ್ಡ್ ನರ್ಸಿಂಗ್ ಅಸಿಸ್ಟೆಂಟ್ ಅಂತೇಳಿ ಟ್ರೈನಿಂಗ್ ಕೊಡಬೇಕಾಗುತ್ತೆ. ಇದು ಎಲ್ಲ ಜಗತ್ತಲ್ಲೂ ಕೂಡ ನರ್ಸಿಂಗ್ ಅಸಿಸ್ಟೆಂಟ್ ಅಥವಾ ಡಾಕ್ಟರ್ಸ್ಗಳು ಉಪಲಬ್ಧ ಇರೋದಿಲ್ಲ. ಕಾರಣ ಅಷ್ಟೊಂದು ಡಾಕ್ಟರ್ಸ್ ಅಥವಾ ನರ್ಸ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿಕ್ಕಾಗಲ್ಲ. ಎಲ್ಲ ಜಾಗದಲ್ಲೂ ಕೂಡ ಅವ್ರನ್ನ ತರೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅಲ್ಲಿರುವಂಥ ಸೋಲ್ಜರ್ಸ್ಗಳಿಗೆ ಯಾರು ಸ್ವಲ್ಪ ಕ್ವಾಲಿಫೈಡ್ ಇರ್ತಾರೆ ಅಥವಾ ಯಾರು ಸ್ವಲ್ಪ ಇಂಟ್ರೆಸ್ಟ್ ಇರ್ತದೆ ಅಂಥವ್ರನ್ನ ಆಯ್ಕೆ ಮಾಡಿಕೊಂಡು BFNA ಬ್ಯಾಟಲ್ ಫೀಲ್ಡ್ ನರ್ಸಿಂಗ್ ಅಸಿಸ್ಟೆಂಟ್ ಅಂತೇಳಿ ಅವ್ರಿಗೆ ಕೋರ್ಸ್ ಮಾಡಿಸ್ತಾರೆ. 6 ಮಂತ್ 1 ಇಯರ್ ಕೊಡಿಸ್ತಾರೆ. ಅಲ್ಗತ್ತ ಎಮರ್ಜೆನ್ಸಿನಲ್ಲಿ ಅಕಸ್ಮಾತ್ ಏನಾದರೂ ಸೋಲ್ಜರ್ಗೆ ಏಟ್ ಆದರೆ ಆ ಸಮಯದಲ್ಲಿ ಹೇಗೆ ಮಾಡಬೇಕು, ಉಸಿರಾಟ ತೊಂದರೆ ಆಯಿತು, ಏಟ್ ಬಿದ್ದಿದ್ರೆ ಫಸ್ಟ್ ಏಡ್ ಯಾವ ಥರ ಮಾಡಬೇಕು, ಯಾವ ಥರ ಪ್ರಥಮ ಚಿಕಿತ್ಸೆ ಟ್ರೀಟ್ಮೆಂಟ್ ಕೊಟ್ಟರೆ ಆ ಗಾಯಾಳು ಸೋಲ್ಜರ್ಸ್ ಅಥವಾ ಅನಾರೋಗ್ಯದಲ್ಲಿರುವಂಥ ನರಳುತ್ತಿರುವಂಥ ಸೋಲ್ಜರ್ಗಳಿಗೆ ಆ ಒಂದು ವಿಶ್ವಾಸನ ಕೊಡ್ಬೋದು, ಅವ್ರು ಜೀವಂತವಾಗಿ ಕಾಪಾಡ್ಕೊಬೋದು ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆ ಇದೆ ಸ್ನೇಹಿತರೆ. ಎಲ್ಲ ಜಾಗದಲ್ಲೂ ಕೂಡ ಡಾಕ್ಟರ್ ಬರಲಿಕ್ಕಾಗಲ್ಲ. ಆದರೆ BFNA ಬ್ಯಾಟಲ್ ಫೀಲ್ಡ್ ನರ್ಸಿಂಗ್ ಅಸಿಸ್ಟೆಂಟ್ ಎಂಬ ಒಬ್ಬ ಸೋಲ್ಜರ್ಸು ಅವರ ಗೈಡ್ ಮುಖಾಂತರ, ಡಾಕ್ಟರ್ ಗೈಡ್ ಮುಖಾಂತರ ಅವರು ಕೂಡ ಒಂದು ಸೇವೆಯನ್ನು ಮಾಡ್ತಾರೆ. ನಾನು ಕೂಡ BFNA ಕ್ವಾಲಿಫೈಡು 1 ಇಯರ್ ನಾನು ಕೂಡ ಅಲ್ಲಿ ತರಬೇತಿ ಪಡ್ಕೊಂಡಿದ್ದೀನಿ. ಇವಾಗಲೂ ಕೂಡ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ನಮಗೆ ಅವಶ್ಯಕತೆ ಅಂದರೆ ಫಸ್ಟ್ ಏಡ್ ಮಾಡುವಷ್ಟು ಕೆಪಾಸಿಟಿ ಕೂಡ ನಾವು ಕೂಡ ಪಡ್ಕೊಂಡಿದ್ವಿ. ಇದಕ್ಕೆ ಇಂಡಿಯನ್ ಆರ್ಮಿ ನಮಗೆ ಕೊಟ್ಟಂಥ ಒಂದು ಅಪಾರ ಕೊಡುಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ.
ಆದರೆ ರಕ್ಷಣಾ ಇಲಾಖೆಯಲ್ಲಿರುವಂಥ ಮಿಲಿಟರಿ AFMS ಡಾಕ್ಟರ್ಸ್ಗಳಿಗೆ ವಿಶೇಷವಾದಂಥ ಮನಸ್ಥಿತಿ ಇರಬೇಕಾಗುತ್ತೆ. ಒಂದು ಸರ್ವಿಸ್ ಮೆಂಡೆಡ್ ಕಂಪ್ಲೀಟ್ ಆಗಿ ನಾನು ಸರ್ವಿಸ್ ಕೊಡ್ತೀನಿ, ನಾನು ಕೂಡ ಯುದ್ಧ ಆದರೂ ಕೂಡ ಯುದ್ಧದಲ್ಲಿ ಹೋಗಿ ನಾನು ಕೂಡ ಭಾಗಿಯಾಗ್ತೀನಿ, ನಾನು ಕೂಡ ಸೋಲ್ಜರ್ಸ್ ಥರ ಗನ್ ಇಟ್ಕೊಂಡು ಯುದ್ಧ ಮಾಡ್ತೀನಿ, ಅವ್ರು ಪಾಕಿಸ್ತಾನ ಶತ್ರುಗಳಾಗಿದ್ದು ಟೆರರಿಸ್ಟ್ಗಳಾಗಿರಲಿ ಅಥವಾ ಅಲ್ಲಿ ಒಂದು ಪರಿಸ್ಥಿತಿಗಳನ್ನ ನಾನು ಕೂಡ ಎದುರಿಸ್ತೀನಿ ಅನ್ನೋ ಒಂದು ಕೆಪಬಿಲಿಟಿ ಅವ್ರ ಹತ್ರ ಇರಬೇಕು. ಜೊತೆಗೆ ತನ್ನನ್ನು ಕಾಪಾಡಿಕೊಂಡು ತನ್ನ ಸೋಲ್ಜರ್ಸ್ಗಳನ್ನು ಕೂಡ ಏನಾದರೂ ಗಾಯಾಳು ಆಗಿದ್ರೆ ಏನಾದರೂ ಸಮಸ್ಯೆ ಆಗಿದ್ರೆ ಅವ್ರನ್ನೂ ಕೂಡ ಕಾಪಾಡ್ಕೊಂಡು ಹೋಗುವಂಥ ಈ ಡಬಲ್ ರೋಲ್ನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಡಬಲ್ ರೋಲಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿರುವಂಥ ಸೋಲ್ಜರ್ಸ್ಗಳನ್ನ ಕಾಪಾಡ್ಕೊಂಡು ತನ್ನನ್ನು ಸುರಕ್ಷಿತವಾಗಿ ನಡೆಸ್ಕೊಂಡು ಹೋಗೋದು ಬಹಳ ಕಷ್ಟ ಅಲ್ವಾ. ಅಂತ ಡಾಕ್ಟರ್ಸ್ಗಳಿಗೆ ನಾವೆಲ್ಲರೂ ಒಂದು ಸಲ್ಯೂಟ್ ಮಾಡಲೇಬೇಕು. ಹಾಗಾದ್ರೆ ಬನ್ನಿ ತಿಳ್ಕೊಂಡು. ಅಪ್ಲಿಕೇಶನ್ ಸ್ಟಾರ್ಟೆಡ್ ಡೇಟ್ 13 ಸೆಪ್ಟೆಂಬರ್ ಆಲ್ರೆಡಿ ಶುರುವಾಗಿದೆ. ಲಾಸ್ಟ್ ಡೇಟ್ 3 ಅಕ್ಟೋಬರ್ ತನಕ ಅಪ್ಲಿಕೇಶನ್ ಇರ್ತದೆ. ಇಂಟರ್ವ್ಯೂ 11 ನವೆಂಬರ್ಗೆ ಶುರು ಆಗ್ತಾ ಇದೆ. ಹಾಗಾದ್ರೆ ಕ್ವಾಲಿಫಿಕೇಶನ್ ಏನಿರಬೇಕು ಅಂತಾರೆ, MBBS, PG ಡಿಪ್ಲೊಮೊ, PG ಡಿಗ್ರಿ ಹೋಲ್ಡರ್ಸ್ ಆಗಿದ್ರೆ ಮಾತ್ರ ಅವ್ರಿಗೆ ಅವಕಾಶ ಇರ್ತದೆ. MBBS ಮತ್ತು PG ಡಿಪ್ಲೊಮೊ ಹೋಲ್ಡರ್ಸ್ಗಳಿಗೆ 30 ಇಯರ್ಸ್ ಒಳಗಡೆ ಏಜ್ ಇರಬೇಕಾಗ್ತದೆ, ಅದಕ್ಕಿಂತ ಜಾಸ್ತಿ ಇದ್ರೆ ತಗೊಳ್ಳೋದಿಲ್ಲ. PG ಡಿಗ್ರಿ ಹೋಲ್ಡರ್ಸ್ಗೆ, ಇದು PG ಡಿಪ್ಲೊಮೊ ಹೋಲ್ಡರ್ಸ್ ಬೇರೆ, PG ಡಿಗ್ರಿ ಹೋಲ್ಡರ್ಸ್ ಬೇರೆ. PG ಡಿಗ್ರಿ ಹೋಲ್ಡರ್ಸ್ಗಳಿಗೆ 35 ಇಯರ್ಸ್ ಒಳಗಡೆ ಇರ್ತಂದ್ರೆ ಅವ್ರಿಗೆ ಅವಕಾಶಗಳು ಇರ್ತದೆ. ಅಪ್ಲಿಕೇಶನ್ ಫೀಸ್ 200 ರೂಪಾಯಿ ಇರ್ತದೆ. OBC ST ಯಾರಿದ್ರು ಕೂಡ 200 ರೂಪಾಯಿ ಪೇ ಮಾಡಬೇಕಾಗುತ್ತೆ. SSC ಮೆಡಿಕಲ್ ಆಫೀಸರ್ಸ್, SSC ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಲ್ಲ, ಇದು SSC ಅಂದರೆ ಶಾರ್ಟ್ ಸರ್ವಿಸ್ ಕಮಿಷನ್. ಅಂದರೆ ಇದರಲ್ಲಿ 5 ವರ್ಷ, 4 ವರ್ಷ, 9 ವರ್ಷ ಈ ಥರ ಅವ್ರುಗಳು ಕೂಡ ಇಷ್ಟೊಂದು ಸರ್ವಿಸ್ ಮಾಡಿ ಕೂಡ ಬರ್ಬೋದು, ಅದು ಕೂಡ ಅವಕಾಶ ಇರ್ತದೆ. ಪರ್ಮನೆಂಟ್ ಇಂಡಿಯನ್ ಕಮಿಷನ್ ಅಂತ ಇರ್ತದೆ ಅಥವಾ ಇವರು ಟೆಂಪರರಿ ಅಂತಲೂ ಇರ್ತದೆ. ಈ ಟೆಂಪರನಲ್ಲಿ SSC ಅಥವಾ SS ಅಂತಂದರೆ ಶಾರ್ಟ್ ಸರ್ವಿಸ್ ಅಂತ ಹೇಳ್ತೀವಿ, SSC ಶಾರ್ಟ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತೀವಿ, ಅಂಥವ್ರಿಗೂ ಕೂಡ ಅವಕಾಶ ಇರ್ತದೆ. ಟೋಟಲ್ SSCನಲ್ಲಿ ಮೆಡಿಕಲ್ ಆಫೀಸರ್ಸ್ ಮೇಲ್ಗೆ 169 ವೇಕೆನ್ಸಿ ಇದೆ. ಫಿಮೇಲ್ಗೆ ಮೆಡಿಕಲ್ ಆಫೀಸರ್ಸ್ಗೆ 56 ವೇಕೆನ್ಸಿ ಇದೆ. ನಾವು ಮಿಲಿಟರಿನಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಇಂಡಿಯನ್ ಆರ್ಮಿನಲ್ಲಿ ಎಲ್ಲೇ ಡ್ಯೂಟಿ ಮಾಡಬೇಕಿದ್ರು ಕೂಡ ಸೋಲ್ಜರ್ ನೋಡುವಂಥದ್ದು ಮೇಲ್ ಸೋಲ್ಜರ್ಸ್ಗಳೇ ನೋಡ್ತೀವಿ ನಾವು. ಫಿಮೇಲ್ ಸೋಲ್ಜರ್ಸು ಬಹಳ ಕಡಿಮೆ ಸಿಗ್ತಾರೆ. ಅದರಲ್ಲೂ ಕೂಡ ಫಿಮೇಲ್ ಸೋಲ್ಜರ್ಸ್ ಸಿಕ್ಕಿದ್ರು ಕೂಡ ಎಲ್ಲಿ ಸಿಗ್ತಾರೆ ಅಂತಂದರೆ ಮೆಡಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಅಥವಾ ASC ಆರ್ಮಿ ಸರ್ವಿಸ್ ಕೋರ್ಸ್ನಲ್ಲಿ ಸಿಗ್ತಾರೆ, ಅಥವಾ ಅವರು EMEನಲ್ಲಿ ಸಿಗ್ತಾರೆ, ಅಥವಾ ಕೆಲವೊಂದು ಸಿಗ್ನಲ್ ಡಿಪಾರ್ಟ್ಮೆಂಟ್ಗಳು ಸಿಗ್ತಾರೆ. ಈ ಥರ ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ ಮಾತ್ರ ಸರ್ವಿಸ್ ಕೊಡ್ತಂಥ ಫಿಮೇಲ್ ಸೋಲ್ಜರ್ಸ್ಗಳನ್ನ ನಾವು ನೋಡ್ಬೋದು. ಇಂಡಿಯನ್ ಆರ್ಮಿನಲ್ಲಿ ಮೆಡಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಡ್ಯೂಟಿ ಮಾಡುವಂಥ ಫಿಮೇಲ್ ಡಾಕ್ಟರ್ಸ್ಗಳು ಅದರಲ್ಲೂ ಕೂಡ ಸೋಲ್ಜರ್ ಆಗಿ ಡ್ಯೂಟಿ ಮಾಡ್ತಾರಂತೂ ಏನಪ್ಪ ಅವರು ವಿಷಯ ಕೊಡುಗೆ ಅಂತಂದರೆ, ಆ ಸೋಲ್ಜರ್ ಯಾವುದೇ ರೀತಿ ವೂಂಡ್ ಅಥವಾ ಗಾಯಾಳು ಆಗಿ ಏನಾದರೂ ಬಂದಿದ್ರು ಕೂಡ ಅವ್ರನ್ನ ಸರಿಯಾದ ರೀತಿ ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ಸರಿಯಾದ ರೀತಿ ಆರೋಗ್ಯನ ಅಥವಾ ಅವ್ರಿಗೆ ಪರಿಸ್ಥಿತಿನ ಸರಿ ಮಾಡುವಂಥ ಕರ್ತವ್ಯನ ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ಅವರು ಕೂಡ ನಿಜವಾಗ್ಲೂ ಕೂಡ ನಾವು ಒಂದು ಸಲ್ಯೂಟ್ ಮಾಡಲೇಬೇಕು. ಸೊ ನೆಕ್ಸ್ಟ್ ತಿಳ್ಕೊಳ್ಳೋಣ, ಮೋಡ್ ಆಫ್ ಸೆಲೆಕ್ಷನ್ ಯಾವ ಥರ ಇರ್ತದೆ ಅಂದರೆ, ಮೊದಲು ಇಂಟರ್ವ್ಯೂ ಇರ್ತದೆ, ಮೊದಲು ಇಂಟರ್ವ್ಯೂ ಮಾಡಬೇಕಾಗ್ತದೆ. ನೆಕ್ಸ್ಟ್ ಫಿಸಿಕಲ್ ಫಿಟ್ನೆಸ್ ಇರುತ್ತೆ, ಮೆಡಿಕಲ್ ಸ್ಟ್ಯಾಂಡರ್ಡ್ ಇರ್ತದೆ. ಅದರಲ್ಲಿ ನೋಡಿ, ಡಾಕ್ಟರ್ ಆ ವಯಸ್ಸಲ್ಲಿ ಕೂಡ 30 ವರ್ಷ 35 ವರ್ಷ ವಯಸ್ಸಲ್ಲಿದ್ರು ಕೂಡ ಅವ್ರು ಕೂಡ ಫಿಸಿಕಲ್ ಫಿಟ್ನೆಸ್ ಅವ್ರಿಗೆ ಟೆಸ್ಟ್ ಇದ್ದೇ ಇರ್ತದೆ. ಇಂಟರ್ವ್ಯೂ ಬಹಳ ಮುಖ್ಯ. ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಅವ್ರಿಗೆ ಬೇಕಿರುವಂಥ ಎಲ್ಲ ದಾಖಲಾತಿಗಳನ್ನ ತಗೊಂಡೋಗ್ಬೇಕಾಗುತ್ತೆ. ಸ್ನೇಹಿತರೆ, ನನ್ನ ಫ್ರೆಂಡ್ಸ್ ಕೂಡ ಕೆಲವರು MBBS MD ಮಾಡ್ಕೊಂಡಿರುವಂಥವ್ರು, ಕೆಲವರು MBBS ಮಾಡ್ತಾ ಇರುವಂಥವ್ರು ಭಾಳಷ್ಟು ಕೇಳ್ತಾರೆ, ಸರ್ ಮಿಲಿಟರಿನಲ್ಲೂ ಕೂಡ ನಮಗೆ MBBS ಆದಮೇಲೆ ಈ ಥರ ಡ್ಯೂಟಿ ಮಾಡಲಿಕ್ಕೆ ಅವಕಾಶ ಇದೆ ಅಂದರೆ ಖಂಡಿತವಾಗ್ಲೂ ನಿಮ್ಗೆ ಅವಕಾಶ ಇದೆ. ಅದಕ್ಕೋಸ್ಕರ ಈ ವಿಡಿಯೋನ ಕೊಡ್ತಾ ಇರೋದು. ಥ್ಯಾಂಕ್ ಯು. ನಮಸ್ತೆ, ಜೈ ಹಿಂದ್. Namaste, Jai Hind. Dreaming to wear the uniform to serve the nation with pride, your journey begins here. At Sainik Academy, Mysuru, we prepare young aspirants for Indian military exams like NDA, CDS, AFCAT, Navy, Air Force and Army, Technical and Non-Technical Group, Agniveer GD, Soldiers and Coast Guards. Paramilitaries like SSC, CPO, Central Armed Police Forces, which includes BSF, CISF, CRPF, Assam Rifle, ITBP, SSF, NIA, Delhi Police, RPF, CGL, CHSL, RRB, MTS, SSP, State Police, Forest Guard and Fire Brigades, PC, PSI and more. Specialized coaching for competitive exams, SAM offering a combination of school education and focused coaching for 4th to 10th grade students preparing for RMS, Sainik School, JNV. And also we offering college education and defense coaching for advanced career opportunities. 9th, 10th,
PUC, Science, PCMB, PCMC, State and CBSE. From academics to physical fitness, from mental toughness to leadership skills, we shape future warriors of India. 370 plus candidates from Sainik Academy Mysuru have already achieved their dreams. Are you next? Sainik Academy Mysuru, building soldiers, building the nation.